ವಿರಾಮದ ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಆಯುರ್ವೇದ ಪದ್ಧತಿಯಲ್ಲಿ ದಿನಚರಿಯನ್ನು ಯಾವ ರೀತಿ ಪಾಲಿಸಬೇಕು, ಜೊತೆಗೆ ನಮ್ಮ ಪಥ್ಯದ ಕ್ರಮ ಕೂಡ ಯಾವ ರೀತಿ ಕ್ರಮಬದ್ಧವಾಗಿರಬೇಕು ಅಂತ ಎಲ್ಲವನ್ನು ಕೂಡ ನಮ್ಮ ವೈದ್ಯರು ಸವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತಷ್ಟು ವಿವರಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಂ ಮೇಡಮ್, ಫುಡ್ ಶುಡ್ ಬಿ ಎ ಮೆಡಿಸನ್ ಶುಡ್ ನಾಟ್ ಬಿ ಎ ಫುಡ್ ಅಂತಾರೆ ಅಲ್ವಾ? ನಾವು ಏನು ಪಥ್ಯವನ್ನು ಸೇವಿಸ್ತೀವೋ ಅದು ಔಷಧ ರೀತಿ ಕೆಲಸವನ್ನ ಮಾಡಬೇಕು. ಈ ಔಷಧಗಳೇ ನಮಗೆ ಆಹಾರವಾಗಬಾರದು. ಸೊ ಹಾಗಾಗಿ ನೀವು ಆ ಒಂದು ಪಥ್ಯವನ್ನ ಯಾವ ರೀತಿ ಪಾಲಿಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀರಾ. ಓಕೆ, ಸೊ 6 ರುಚಿಗಳನ್ನು ಒಳಗೊಂಡಂತಹ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕು ಅಂತ ಹೇಳಿದ್ರಿ. ಮತ್ತೆ ಯಾವ ತರಹದ ಫುಡ್ಡನ್ನು ಯಾವ ಸಮಯದಲ್ಲಿ ಹೇಗೆ ಸೇವಿಸ್ಬೇಕಂತ ತಿಳಿಸ್ಕೊಡಿ. ಸಾಮಾನ್ಯ ಆ ದೇಶ ಮತ್ತೆ ಕಾಲಕ್ಕೆ ಅನುಗುಣವಾಗಿರುವಂತ ಆಹಾರ ಸೇವಿಸಿದ್ರೆ ಒಳ್ಳೇದು. ಫಾರ್ ಎಕ್ಸಾಂಪಲ್, ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣು ತಿನ್ನೋದು ಒಳ್ಳೇದು. ಆ ಸೀಸನ್ ಬಿಟ್ಟು ಬೇರೆ ಸೀಸನ್ ಅಲ್ಲಿ ತಿನ್ನಕ್ ಹೋದ್ರೆ ನಮ್ ದೇಹ ಕೂಡ ಪ್ರಕೃತಿಗೆ ಸ್ಪಂದಿಸ್ತಾ ಇರುತ್ತೆ. ಸೊ ಅವಾಗ ಏರುಪೇರಾಗುವಂತ ಚಾನ್ಸಸ್ ಇದೆ. ಮತ್ತೆ ಆಹಾರ ಸೇವಿಸ್ಬೇಕಾದ್ರೆ ನಮ್ಮ ಜಠರದಲ್ಲಿ ಕಾಲ್ ಭಾಗ ಆಹಾರ, ಕಾಲ್ ಭಾಗ ನೀರು, ಇನ್ನ ಅರ್ಧ ಭಾಗ ಗಾಳಿಗೆ ಎಂಟಿ ಖಾಲಿ ಇರಬೇಕು. ಸೊ ಹೊಟ್ಟೆ ತುಂಬಾ ತಿಂದಂದ್ರೆ ಏನು, ಕಂಠ ಪೂರ್ತಿ ಆಹಾರ ಪ್ರತಿ ಸತಿನೂ ತಿನ್ಬಾರ್ದು. ಏಕೆ ಆಹಾರದಲ್ಲೇನೆ ಅನೇಕ ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ. ಅದಲ್ಲದೆ ಆಯುರ್ವೇದದಲ್ಲಿ ಲಂಘನ ಅನ್ನೋದಕ್ಕೂ ಕೂಡ ಪ್ರಮುಖವಾದ ಸ್ಥಾನ ಕೊಟ್ಟಿದೆ. ಲಂಘನ ಅಂದ್ರೆ ಉಪವಾಸ. ಜನರಲಿ ಇನ್ ಇಫ್ ವಿ ಸಿ ಅವರ್ ಇಂಡಿಯನ್ ಸಿಸ್ಟಮ್ ಆಫ್ ಅವರ ಕಲ್ಚರ್ 15 ದಿನಕ್ಕೆ ಒಂದ್ಸತಿ ಅಥವಾ ವಿಶೇಷ ದಿನಗಳಲ್ಲಿ ಲಂಘನ ಮಾಡ್ತೀವಿ. ಅಂದ್ರೆ ಆಹಾರ ಸೇವಿಸೋದಿಲ್ಲ. ಅವಾಗ ಹೊಟ್ಟೆಗೆ ರೆಸ್ಟ್ ಕೊಡುತ್ತೆ. ಇಂಜಿನ್ ಗಾಡಿ ಆ ರೀತಿ ಏಕಾದಶಿ ಮಾಡೋದೆಲ್ಲ ಈಗ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಪ್ರತಿದಿನ ಕೂಡ ದ್ವಾದಶಿಯನ್ನೇ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅಲ್ಲ. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಬ್ರು ವೀಕ್ಷಕ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಮೇಡಮ್ ಅವರೇ. ನಮಸ್ತೆ ಸರ್, ಯಾರು ಮಾತನಾಡ್ತಾ ಇರೋದು? ಸುರೇಶ್ ಅಂತ, ದೊಡ್ಡಬಳ್ಳಾಪುರದಿಂದ. ಸುರೇಶ್ ಅವರೇ, ಆರೋಗ್ಯದ ಬಗ್ಗೆ ನೀವು ಯಾವ ಒಂದು ಮಾತನಾಡ್ತೀರಾ? ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ನಮ್ಗೆ? ಇರಿಟೇಬಲ್ ಬೌಂಡಿಂಗ್ ಸಿಂಡ್ರೋಮ್ಸ್ ಅಂತ ಇದೆಯಲ್ಲ, ಓಕೆ, ಅದೊಂದು 2-3 ವರ್ಷದಿಂದ ಇದೆ ನಮ್ಗೆ. ಎಲ್ಲಿ ತೋರಿಸಿದ್ರು ಮೇಲಾಗ್ತಾ ಇಲ್ಲ ನಂಗೆ. ಓಕೆ, ಇದಕ್ಕೂ ಮುಂಚೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನೀವೇನಾದ್ರೂ ಭೇಟಿ ಮಾಡಿದ್ರಾ? ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮಾಡಿಸಿದ್ದೆ, ಕೊಲೊನೋಸ್ಕೋಪಿ ಮಾಡಿಸಿದೀನಿ, ಎಂಡೋಸ್ಕೋಪಿ ಮಾಡಿಸಿದೀವಿ. ಯಾವ್ದು ಅದ್ರಲ್ಲಿ ಏನು ಅಂತಾನು ಹೇಳಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಓಕೆ, ಆದ್ರೆ ಇದು ಹಂಗೆ ಕಂಟಿನ್ಯೂ ಇದೆ ನಂಗೆ. ಓಕೆ, ನಿಮ್ಮ ಇರಿಟೇಬಲ್ ಬೌಲ್ ಸಿಂಡ್ರೋಮ್ಗೆ ನಮ್ಮ ವೈದ್ಯರು ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಆಯುರ್ವೇದದಲ್ಲಿ ಈ IBS ಅಂತ ಏನ್ ಹೇಳ್ತಿದ್ದೀರಾ, ಅದನ್ನ ಗ್ರಹಣಿ ಗದ ಅಂತ ಕರೀತಾರೆ. ಅದು ಮಹಾಗದ, ಅಷ್ಟಮಹಾಗದ ಅಂತ ಹೇಳ್ತೀವಿ. 8 ಮೇನ್ ಡಿಸಾರ್ಡರ್ಸ್, ಅದರಲ್ಲಿ ಗ್ರಹಣಿ ಅನ್ನೋದು ಕೂಡ ಒಂದು. ಸೊ ಸಾಮಾನ್ಯವಾಗಿ ಇದು ನಾಟ್ ಓನ್ಲಿ ಫುಡ್, ನೀವು ಹೇಳಿದ್ರಿ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ದೀರಾ, ಅದೆಲ್ಲ ನಾರ್ಮಲ್ ಇದೆ ಅಂತ. ಮೇ ಬಿ ಸಮ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆರ್ ದೇರ್. ಅಂದರೆ ಎಮೋಷ್ನಲ್ ಟ್ರಿಗರಿಂಗ್ ಫ್ಯಾಕ್ಟರ್ ಇರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ವಾತಾವರಣಕ್ಕೆ ಕೂಡ ಅಲರ್ಜಿ ಆಗಿರ್ಬೋದು. ಅದೇನು ಅಂತ ಕಂಡುಹಿಡಿಬೇಕಾಗತ್ತೆ. ಆಮೇಲೆ ಎರಡನೇದು, ನಿಮ್ಮ ಫುಡ್ ಸ್ಟೈಲ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಅದರಲ್ಲಿ ಕೆಲವು ಆಲ್ಟ್ರೇಷನ್ಸ್ ಕೊಡಬೇಕಾಗತ್ತೆ. ಆದಷ್ಟು ನೀವು ನೋಡಿ ಆಯುರ್ವೇದಿಕ್ ಕನ್ಸಲ್ಟೇಷನ್ ತಗೊಳ್ಳಿ. ಯಾಕೆಂದರೆ ಇದರಲ್ಲಿ ನಾವು ಆವಾಗಲೇ ಮಾತಾಡ್ತಿದ್ದ ಥರ ಈ ಷಡ್ರಸ ಭರಿತ ಆಹಾರಗಳಲ್ಲಿ ಕಷಾಯ ರಸ ಅಂದರೆ ಮಜ್ಜಿಗೆ ಮತ್ತು ಈ ಕಷಾಯ, ಬೆಟ್ಟದ ನಲಿಕೆ ಅಂಥ ಸೇವನೆಗಳಿಂದ ನಿಮ್ಮ ಗ್ರಹಣಿ ಏನು IBS ಪ್ರಾಬ್ಲಮ್ ಇದೆ ಅದಕ್ಕೆ ಹೆಲ್ಪ್ ಆಗ್ಬೋದು. ಮತ್ತು ತಕ್ಷಣ ನಿಮಗೆ ಗುಣ ಆಗಿಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ವಲ್ಪ ದಿನ ಮೆಡಿಸಿನ್ಸ್ ತೊಗೊಂಡು ಆವಾಗ ಹೋಗ್ಬಿಡ್ಬೋದು, ಮತ್ತೆ ವಾಪಸ್ ಬರ್ಬೋದು. ಸೊ ಕಂಟಿನ್ಯೂಸ್ ಆಗಿ ಆನ್ ಆ್ಯಂಡ್ ಆಫ್ ಒಂದು 3 ಕೋರ್ಸ್ ಮೆಡಿಸಿನ್ ತೊಗೊಂಡು ಮತ್ತೆ ಕ್ಯೂರ್ ಪಡ್ಕೋಬೋದು ಅಂತ ಅನ್ಸುತ್ತೆ. ಒಂದ್ಸತಿ ಕನ್ಸಲ್ಟೇಷನ್ ತಗೋಬೇಕು ನೀವು. ಇದು ಫುಡ್ ಯಾವ್ದಾದ್ರು ಕಂಟ್ರೋಲ್ ಮಾಡಬೇಕಾ ಮೇಡಮ್ ನಾನು? ಫುಡ್ಡಲ್ಲಿ ಹಸಿಮೆಣಸಿನ್ಕಾಯಿ ಮೊದಲು ಕಂಪ್ಲೀಟಾಗಿ ಟೋಟಲ್ ಆಗಿ ಬಿಟ್ಬಿಡಿ. ಯಾಕೆಂದರೆ ಹಸಿಮೆಣಸಿನ್ಕಾಯಿ ಇಟ್ ಇಸ್ ಎ ಇರಿಟೆಂಟ್ ಟು ದ ಕೊಲಾನ್. ಎರಡನೇದು ಅಂತಂದರೆ, ಇಫ್ ಯು ಆರ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್, ಡೆಫಿನೆಟ್ಲಿ ಯು ಹ್ಯಾವ್ ಟು ಗಿವ್ ಅಪ್ ದಟ್ ಇನ್ IBS. ಥರ್ಡ್ ಥಿಂಗ್ ಇಸ್ ಬ್ಲ್ಯಾಂಡ್ ಫುಡ್, ಬ್ಲ್ಯಾಂಡ್ ಡಯಟ್. ತುಂಬ ಸ್ಪೈಸಸ್ ತಿಂದೆ ನಾರ್ಮಲ್ ಬ್ಲ್ಯಾಂಡ್ ಡಯಟ್ ತೊಗೊಂಡು ಯು ಕ್ಯಾನ್ ಆ್ಯಡ್ ಲಾಟ್ ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸ್. ಬಾಯ್ಲ್ಡ್ ವೆಜಿಟೇಬಲ್ಸಲ್ಲಿ ಆಲೂಗಡ್ಡೆ ಅವಾಯ್ಡ್ ಮಾಡಿ. ಗೆಡ್ಡೆ ಗೆಣಸುಗಳನ್ನ ಆಯುರ್ವೇದದಲ್ಲಿ ಗ್ರಹಣಿ ಗದ ಅಂದರೆ ಈ IBS ಅಲ್ಲಿ ತಗೋಬಾರ್ದು ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಅವಾಯ್ಡ್ ದ ಟ್ಯೂಬರ್ಸ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸುರೇಶ್ ಅವರೇ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
ನಮಸ್ತೆ. ನಮಸ್ತೆ, ಯಾರು ಮಾತನಾಡ್ತಾ ಇರೋದು? ಹಲೋ, ನಮಸ್ತೆ. ನಮಸ್ತೆ ಸರ್, ಯಾರು ಮಾತನಾಡ್ತಾ ಇರೋದು? ಗಾಯತ್ರಿ ಅಂತ. ಗಾಯತ್ರಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ ಕರೆ ಮಾಡಿ. ತುಮಕೂರಿಂದ. ಸೊ ಆರೋಗ್ಯ ಅನ್ನೋದು ಇಂಪಾರ್ಟೆಂಟಾ ಗಾಯತ್ರಿ ಮೇಡಮ್? ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್. ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ನಿಮ್ಮ ಒಂದು ಒಪಿನಿಯನ್? 100% ಆರೋಗ್ಯ ಚೆನ್ನಾಗಿದೆ ತಾನೇ ಎಲ್ಲ ಚೆನ್ನಾಗಿರ್ತೀನಿ. ಅದಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಮಾತಾಡಕ್ ಆಗ್ತಿರ್ಲಿಲ್ಲ, ನಾವು ನಿಮ್ ಜೊತೆ ಮಾತಾಡಕ್ ಆಗ್ತಿರ್ಲಿಲ್ಲ ಅಲ್ವಾ? ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ, ಡೈಲಿ ನೋಡ್ತೀವಿ. ಯೋಗಾನಂದ್ ಭಟ್ ಅವರು ಮತ್ತೆ ಯೋಗಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಸರಿ ಗಾಯತ್ರಿ ಮೇಡಮ್, ನಿಮ್ಮ ಪ್ರಶ್ನೆ ನಮ್ಮ ಡಾಕ್ಟರ್ಗೆ. ಅದೇ ನಾವು ರಿಸರ್ಚ್ ಮಾಡ್ಬೇಕಾದ್ರೆ ಅಂದ್ರೆ ಆ ಜಾಗದಲ್ಲಿ ಉರಿ ಬರುತ್ತೆ, ಅದನ್ನ ಕೇಳ್ಬೇಕು ಅಂತ. ಮತ್ತೊಂದ್ಸತಿ ಹೇಳಿ ಗಾಯತ್ರಿ ಅವರ. ಉರಿ ಆಗುತ್ತಾ ಅಥವಾ ನಾವೇನಾ? ಹಲೋ, ಹೇಳಿ ಹೇಳಿ ಗಾಯತ್ರಿ ಅವರೇ, ಉರಿ ಆಗುತ್ತಾ ನಾವೇನಾ? ಉರಿ. ಓಕೆ, ನೀರ್ ಚೆನ್ನಾಗಿ ಕುಡಿತೀರಾ? ನೀರ್ ಚೆನ್ನಾಗಿ ಕುಡಿತೀನಿ. ಎಷ್ಟು ನೀರ್ ಕುಡಿತೀರಾ ಡೈಲಿ? ಡೈಲಿ ಒಂದು 6-7 ಲೋಟ ನೀರ್ ಕುಡಿತೀನಿ. 6-7 ಲೋಟ ಅಂದ್ರೆ ಅರೌಂಡ್ 1.5 to 2 ಲೀಟರ್ಸ್ ನೀರ್ ಕುಡಿತೀರಾ? ಆತರ ನೀರ್ ಕುಡ್ದೂನು ಈ ತರ ಆಗ್ತಿದ್ಯಾ? ಈ ತರ ಆಗ್ತಿದೆ. ಏಜ್ ಎಷ್ಟು? ಅಬ್ಸರ್ವ್ ಮಾಡಿದ್ದೀನಿ, ಜಾಸ್ತಿ ಖಾರ ತಿಂದ್ರೆ ಉರಿ ಬರುತ್ತೆ. ಹೌದಾ? ಓಕೆ, ಏಜ್ ಎಷ್ಟು ನಿಮ್ಗೆ? 40. 40 ಇಯರ್ಸ್. ಬೆನ್ನೋವು ಏನಾದ್ರೂ ಬರುತ್ತಾ ಅದ್ರ ಜೊತೆ? ಇಲ್ಲ, ಬೆನ್ನೋವು ಏನೂ ಇಲ್ಲ. ಬೆನ್ನೋವು ಏನೂ ಬರಲ್ಲ. ಓಕೆ, ಎಲ್ಲ ಟೆಸ್ಟ್ ಮಾಡಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಓಕೆ, ಇದು ಒಂದ್ಸತಿ ಯೂರಿನ್ ಟೆಸ್ಟ್ ಕೂಡ ಮಾಡಿಸಿದೀರಾ? ಮಾಡಿಸಿದ್ದೆ. ಓಕೆ, ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರಾ? ಈ ಪಸ್ ಸೆಪಿತಿ ಏನು ಇಲ್ಲ? ಒಂದ್ಸರಿ ಅವಾಗ ಒಂದು 3 ವರ್ಷ ಹಿಂದೆ ಇನ್ಫೆಕ್ಷನ್ ಆಯ್ತು, ಆಮೇಲೆ ಕಮ್ಮಿ ಆಯ್ತು. ಮತ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬಾ ಖಾರ ತಿಂದ್ರೆ, ಮೆಣಸಿನಕಾಯಿ ಗೊಜ್ಜೆಲ್ಲ ತಿಂದ್ರೆ ಅವಾಗ ಉರಿ ಬರುತ್ತೆ. ಸೊ ಬಿಟ್ಬಿಡಿ ಅದನ್ನ, ಅಲ್ವಾ? ಸೊ ನೋಡಿ, ಆಯುರ್ವೇದದಲ್ಲಿ ಚಂದನಾಸವ ಮತ್ತೆ ಉಶಿರಾಸವ ಅಂತ 2 ಮೆಡಿಸಿನ್ಸ್ ಇದೆ. ಚಂದನ ಅಂದ್ರೆ ಸ್ಯಾಂಡಲ್, ಗೊತ್ತಿದೆ ಅಲ್ವಾ? ಮತ್ತೆ ಉಶಿರ ಅಂದ್ರೆ ಅದೊಂದು ತರದ ಗ್ರಾಸ್. ಚಂದನಾಸವ ಮತ್ತೆ ಉಶಿರಾಸವ ಇವೆರಡನ್ನ 3 ಚಮಚ ಅರ್ಧ ಗ್ಲಾಸ್ ನೀರ್ಗೆ ಹಾಕೊಂಡು ಬೆಳಿಗ್ಗೆ ಸಾಯಂಕಾಲ ಕುಡೀರಿ. ಇದು ದೇಹದಲ್ಲಿ ಉರಿ ಅಥವಾ ಈ ಏನ್ ಹೇಳ್ತೀವಿ, ನವೆ ಉರಿ ಅಂಥದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ಎರಡನೇದು ತಂಪಾಗಿಡುತ್ತೆ, ಇಟ್ ವಿಲ್ ಕೀಪ್ ಯುವರ್ ಬಾಡಿ ಕೂಲ್. ಮತ್ತೆ ಮನೆಯಲ್ಲಿ ಏನ್ ಮಾಡ್ಬೇಕು? ಅದೇ 2 ತಗೊಂಡು ಎಳ್ನೀರಲ್ಲಿ ಕುಡಿಯಿದ್ರೆ ಒಳ್ಳೇದಾ? ಎಳ್ನೀರು ಕುಡಿಬೋದು, ಎಳ್ನೀರು ಕುಡೀರಿ. ಮತ್ತೆ ಒಂದ್ಸತಿ ಸ್ಕ್ಯಾನ್ ಮಾಡಿ ನೋಡಿ, ಏನಾದರೂ ಕಲ್ಲೇನಾದರೂ ಇದೆಯಾ, ರೀನಲ್ ಸ್ಟೋನ್ಸ್ ಅಥವಾ ಯುರೆಥ್ರಲ್ ಕ್ಯಾಲ್ಕ್ಲೆ ಅಂತ ಹೇಳ್ತಾರೆ. ಆ ಥರ ಇದ್ದರೆ ಈ ಥರ ರಿಕರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಇವಾಗ 1 ವಾರ 10 ದಿನದಿಂದ ಇದ್ದರೆ ಪರವಾಗಿಲ್ಲ, ಇದಿಷ್ಟು ತೊಗೊಂಡ್ರೆ ಸಾಕು. ಬಟ್ ಮತ್ತೆ ಮತ್ತೆ ಬರ್ತಿದೆ ಅಂದರೆ ಒಂದ್ಸತಿ ಸ್ಕ್ಯಾನ್ ಮಾಡಿ ನೋಡ್ಸೋದು ಒಳ್ಳೆಯದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗಾಯತ್ರಿ ಮೇಡಮ್ ಅವ್ರಿಗೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಯಾರು ಮಾತನಾಡ್ತಾ ಇರೋದು? ಗೋವಿಂದಯ್ಯ ಅಂತ. ಗೋವಿಂದಯ್ಯ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಹೆಸರುಘಟ್ಟ ಮೇನ್ ರೋಡ್. ಓಕೆ, ನಿಮ್ಮ ಪ್ರಶ್ನೆ ನಮ್ಮ ಡಾಕ್ಟರ್ಗೆ ಮಾತಾಡಿ ಸರ್. ಹೇಳಿ ಹೇಳಿ ಗೋವಿಂದಯ್ಯ ಅವರೇ. ನಾನು 83 ವರ್ಷ. ನನಗೆ ಮೈಯೆಲ್ಲ ಇಚ್ಚಿಂಗ್, ಒಂದೇ ಸಮಯ ಎಲ್ಲಂದ್ರೆ ಅಲ್ಲಿ ನವೆ ನವೆ ನವೆ, ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು? ಶುಗರ್ ಇದೆಯಾ, ಡಯಾಬಿಟಿಸ್ ಇದೆಯಾ? ಕಂಟ್ರೋಲ್ ಇದೆ. ಓಕೆ, BP? ಅದೇ, ಎವ್ರಿಥಿಂಗ್ ಕಂಟ್ರೋಲ್ ಅಲ್ಲಿ ಇದೆ. ಸೊ ಎಷ್ಟು ವರ್ಷದಿಂದ ಡಯಾಬಿಟಿಸ್ ಡಿಟೆಕ್ಟ್ ಆಗಿದೆ? ಈಗಾಗಲೇ 10-15 ವರ್ಷದಿಂದ. ಒಂದು ದಿವಸನೂ ಲಿಮಿಟ್ ಮೀರಿಲ್ಲ. ಓಕೆ, ಜನರಲಿ ಡಯಾಬಿಟಿಸ್ ರಿಲೇಟೆಡ್ ಸ್ಕಿನ್ ಪ್ರಾಬ್ಲಮ್ಸ್ ಕೆಲವೊಂದ್ಸತಿ ಕಂಡು ಬರುತ್ತೆ. ಅದರಲ್ಲಿ ನವೆ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ಗಳೆಲ್ಲ ಬರ್ಬೋದು. ಅದಲ್ಲದೆ ಕಾಲಲ್ಲಿ ಕೆಲವೊಂದು ಈ ಅಲ್ಸರ್ಸು ಅಥವಾ ಸಣ್ಣ ಸಣ್ಣ ತುರ್ಕೆ ಆಗಿರುವಂಥ ರ್ಯಾಷಸ್ ಕೂಡ ಕಾಣಿಸುತ್ತೆ. ಇದಕ್ಕೆ ನೀವು ಕೆಲವೊಂದು ಲಿವರ್ ಟಾನಿಕ್ಸ್ ತಗೊಳ್ಳಿ. ಲಿವರ್ ಟಾನಿಕಲ್ಲಿ LIV52 ಟ್ಯಾಬ್ಲೆಟ್ಸ್ ಬರುತ್ತೆ. ಅದಲ್ಲದೆ ಈ ನೆಲನಲ್ಲಿ ಇದೆಯಲ್ಲ, ನೆಲನಲ್ಲಿ ರಸ, ಅಮೃತ ಬಳ್ಳಿ ರಸ, ಇದನ್ನು ತೊಗೊಂಡು ನೋಡಿ. ಅದರಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಬೇಕಾಗತ್ತೆ ಗೋವಿಂದಯ್ಯ ಅವರೇ. ನಮ್ಮ ನಂಬರ್ ಮೇಡಮ್?
ಗೋವಿಂದ ಎಸ್ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆನ ನಾವು ತಿಳಿಸ್ತೀವಿ. ಆ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ. ಗೋವಿಂದ ಎಸ್ ನಮ್ಮ ಮಾತು ಕೇಳಿಸ್ತಾ ಇದೆಯಾ? ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡ್ತಾ ಇದ್ದೀರಾ ಆಯುಷ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಯಾವ ತರಹದ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಆಯುಷ್ ಟಿವಿಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೂಡ ತಪ್ಪದೆ ವೀಕ್ಷಿಸಬೇಕು ಅಂತ ತಿಳಿಸ್ತಾ ನಮ್ಮ ಆಯುಷ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಬೇಗ ವಾಪಸ್ಸಾಗ್ತೀವಿ. ಕಾಯ್ತಾ ಇರಿ.